ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ಸರ್ಕಾರ ಅಸ್ಥಿರತೆ ಭೀತಿಯಲ್ಲಿದ್ದರೆ ಸೂಪರ್ ಸಿಎಂ ಫುಲ್ ಕೂಲ್. ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ದಿನವಿಡೀ ಅಧಿಕಾರಿಗಳೊಟ್ಟಿಗೆ ಸಚಿವ ರೇವಣ್ಣ ಸಭೆ, ಅಧಿಕಾರಿಗಳಿಗೆ ಫುಲ್ ಕ್ಲಾಸ್. ಬಿಜೆಪಿ ಮುಖಂಡರು ಹೊಸ ಶಾಸಕರನ್ನು ಡೆಲ್ಲಿಗೆ ಟ್ರಿಪ್ ಕರೆದುಕೊಂಡು ಹೋಗಿದ್ದಾರೆ. ವಾಮಮಾರ್ಗದಲ್ಲಿ ಅಧಿಕಾರ ಹಿಡಿಯಲೋದ್ರೆ ಜನರೇ ಅದಕ್ಕೆ ಉತ್ತರಿಸುತ್ತಾರೆ ಎಂದ ಸಚಿವ ರೇವಣ್ಣ, ಜೆಡಿಎಸ್ ಶಾಸಕರಿಗೆ 60 ಕೋಟಿ ಆಮಿಷ ಒಡ್ಡುತ್ತಿದ್ದಾರೆ ಎಂದು ಬಾಂಬ್ ಸಿಡಿಸಿದ ಶಾಸಕ ಶಿವಲಿಂಗೇಗೌಡ. ಮತ್ತು ಶಿಥಿಲಾವಸ್ಥೆಯಲ್ಲಿರುವ ಆಲೂರು ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ಕಟ್ಟಡದ ಬಗ್ಗೆ ಬೆಳಕು ಚೆಲ್ಲಿದ ಅಮೋಘ ವಾಹಿನಿ ವರದಿಗೆ ಸ್ಪಂದನೆ. ಹೊಸ ಕಟ್ಟಡ ನಿರ್ಮಾಣಕ್ಕೆ 96 ಲಕ್ಷ ಹಣ ಮಂಜೂರು, ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹೇಳಿಕೆ. ವಾರ್ತೆಗಳ ವಿವರ. ಒಂದೆಡೆ ಬಿಜೆಪಿ ಆಪರೇಷನ್ ಕಮಲ ಹೆಸರಲ್ಲಿ ರೆಸಾರ್ಟ್ ಸೇರಿದ್ರೆ, ಮತ್ತೊಂದೆಡೆ ರಾಜ್ಯ ಸರ್ಕಾರ ಅಸ್ಥಿರತೆಯ ಭೀತಿಯಲ್ಲಿ ಬೆಂಗಳೂರಿನಲ್ಲಿ ತುರ್ತು ಸಭೆ ನಡೆಸೋದ್ರಲ್ಲಿ ಬ್ಯುಸಿಯಾಗಿದ್ರೆ, ಇತ್ತ ಹಾಸನದಲ್ಲಿ ಸಚಿವ ಎಚ್.ಡಿ. ರೇವಣ್ಣ ಫುಲ್ ಕೂಲ್ ಆಗಿ ದಿನವಿಡೀ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿದರು. ಒಂದೆಡೆ ಬಿಜೆಪಿ ರಾಜ್ಯ ಮೈತ್ರಿ ಸರ್ಕಾರವನ್ನು ಅಸ್ಥಿರಗೊಳಿಸಲು ಶತಾಯಗತಾಯ ಪ್ರಯತ್ನದಲ್ಲಿದ್ದರೆ, ಮತ್ತೊಂದೆಡೆ ಬಿಜೆಪಿ ತಂತ್ರಗಳಿಗೆ ಮೈತ್ರಿ ನಾಯಕರು ಪ್ರತಿತಂತ್ರ ರೂಪಿಸುವಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಸೂಪರ್ ಸಿಎಂ ಸಚಿವ ಎಚ್.ಡಿ. ರೇವಣ್ಣ ಮಾತ್ರ ಯಾವುದೇ ಅಡ್ಡ ಆತಂಕವಿಲ್ಲದೆ ಎಂದಿನಂತೆ ಜಿಲ್ಲೆಯ ಅಭಿವೃದ್ಧಿಯ ಜಪ ಜಪಿಸಿದರು. ಬೆಳಗ್ಗೆಯಿಂದ ಸಂಜೆವರೆಗೂ ಜಿಲ್ಲಾಧಿಕಾರಿ ಸಭಾಂಗಣ, ಜಿಲ್ಲಾ ಪಂಚಾಯತ್ ಸಭಾಂಗಣಗಳಲ್ಲಿ ಜಿಲ್ಲೆಯ ವಿವಿಧ ಇಲಾಖೆ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸಿದರು. ಇನ್ನು ಇದೇ ವೇಳೆ ಜಿಲ್ಲೆಯಲ್ಲಿ ಜನವರಿ 27ರಿಂದ 31ರವರೆಗೆ ಆರೋಗ್ಯ, ಉದ್ಯೋಗ, ಕೃಷಿ ಮತ್ತು ತೋಟಗಾರಿಕೆ, ಸಾಲ ಮನ್ನಾ ಇತ್ಯಾದಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಅಧಿಕಾರಿಗಳು ಕಾರ್ಯಕ್ರಮದ ಯಶಸ್ವಿಗೆ ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಳಬೇಕು ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಡಿ. ರೇವಣ್ಣ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಆರೋಗ್ಯ ವೇಳೆ ಯಶಸ್ವಿಗೊಳಿಸಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ಡಿಸಿ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಬೇಕು. ಏನಾದರೂ ಸಮಸ್ಯೆಗಳಿದ್ದರೆ ನನ್ನ ಹಾಗೂ ಸರ್ಕಾರದ ಗಮನಕ್ಕೆ ತರಬೇಕು ಎಂದು ಡಿಎಚ್ಒ ಸತೀಶ್ ಅವರಿಗೆ ಸೂಚಿಸಿದರು. ಇನ್ನು ಕೃಷಿ ಮೇಳದಲ್ಲಿ ರೈತರಿಗೆ ಅನುಕೂಲವಾಗಲಿದ್ದು, ಕೃಷಿ ಅಧಿಕಾರಿಗಳು ಕೃಷಿ ಮೇಳದಲ್ಲಿ ರೈತರಿಗೆ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ಹಾಗೆ ಲಾಭದಾಯಕ ಬೆಳೆಗಳ ಬಗ್ಗೆ ತಿಳುವಳಿಕೆ ನೀಡುವ ಎಲ್ಲಾ ಸೌಲಭ್ಯಗಳು ರೈತರಲ್ಲಿ ಮೇಳದಲ್ಲಿ ದೊರಕುವಂತೆ ಸೂಚಿಸಿದರಲ್ಲದೆ, ಬೃಹತ್ ಉದ್ಯೋಗ ಮೇಳ ಆಯೋಜನೆಗೆ ಉದ್ಯೋಗಾಧಿಕಾರಿಗಳಿಗೆ ಸೂಚಿಸಿದರು. ಸಭೆ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಸಚಿವ ಎಚ್.ಡಿ. ರೇವಣ್ಣ, ಆಪರೇಷನ್ ಕಮಲ ಮಾಡಿದರೆ ನಮಗೇನು ಟೆನ್ಷನ್ ಇಲ್ಲ, ನಾವು ಆರಾಮಾಗಿದ್ದೇವೆ. ಏನಾದರೂ ಹೊಲ ಮನೆ ಕಳೆದುಕೊಳ್ಳೋದಾದ್ರೆ ಟೆನ್ಷನ್ ತಗೋಬೇಕು, ನಮ್ಮದು ಯಾವುದೂ ಹೋಗಿಲ್ಲ. ನಾವು ಯಾವಾಗಲೂ ಕೂಲ್. ಸಿಟ್ಟು ಇಟ್ಟುಕೊಂಡು ನಾವೇನ್ ಮಾಡಬೇಕು? ನೆನ್ನೆ ಬಂದಿದ್ದು ತಮಿಳುನಾಡು ಪಂಚಾಂಗ, ನಮ್ಮ ಪಂಚಾಂಗ ಯುಗಾದಿಗೆ ಬರುತ್ತೆ. ಎರಡನ್ನೂ ನೋಡಿ ಮುಂದಿನ ಭವಿಷ್ಯ ಹೇಳ್ತೇನೆ. ಪಂಚಾಂಗ ಬಂದ ಮೇಲೆ ಮಾತನಾಡೋಣ, ಈಗ ಬೇಡ ಅಂತ ರೇವಣ್ಣ ಬಿಜೆಪಿಗೆ ಟಾಂಗ್ ಕೊಟ್ರು. ನಾವು ಯಾವಾಗಲೂ ಕೂಲಾಗಿ ಇದ್ದೀವಿ. ನಾವು ತಲೆನೇ ಕೆಡಿಸಿ ಬಂದ್ರೆ ನೀವು ಅವೇನಿದೆ ಎಲ್ಲ ಈಗ ಪಂಚಾಂಗ, ಹೊಸ ಪಂಚಾಂಗ ಬಂದೈತೆ, ಅದು ನೋಡ್ಕೊಂಡು ಹೇಳ್ತೀವಿ ಬನ್ನಿ. ಅದು ಈಗ ನೆನ್ನೆ ಬಂದು ಬಿಜೆಪಿಯ ಮುಖಂಡರು ಶಾಸಕರನ್ನು ದೆಹಲಿ ತೋರಿಸಲು ಪಿಕ್ನಿಕ್ ಕರೆದುಕೊಂಡು ಹೋಗಿದ್ದು, ವಾಮಮಾರ್ಗದಲ್ಲಿ ಅಧಿಕಾರ ಹಿಡಿಯಲು ಮುಂದಾಗುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುತ್ತಿದ್ದಾರೆ ಎಂದು ಸಚಿವ ಎಚ್.ಡಿ. ರೇವಣ್ಣ ಕಿಡಿಕಾರಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏನ್ ಮಾಡೋಣ ಸರ್, ಹೊಸ ಶಾಸಕರಿಗೆ ದಿಲ್ಲಿ ತೋರಿಸಲೆಂದು ಬಿಜೆಪಿ ಮುಖಂಡರು ಕರೆದುಕೊಂಡು ಹೋಗಿದ್ದಾರೆ. ಯಡಿಯೂರಪ್ಪ ವಾಮಮಾರ್ಗದಲ್ಲಿ ಅಧಿಕಾರ ಹಿಡಿಯಲು ಯತ್ನಿಸುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುತ್ತಿದ್ದಾರೆ. ಬಿಜೆಪಿಯ ನಡವಳಿಕೆಯನ್ನು ರಾಜ್ಯದ ಜನಕ್ಕೆ ಬಿಡುತ್ತೇನೆ, ಮುಂದಿನದನ್ನ ಅವರೇ ನಿರ್ಧರಿಸುತ್ತಾರೆ. ಬಿಎಸ್ವೈ ಇರೋ ಗೌರವಕ್ಕೂ ಧಕ್ಕೆ ಬರದಂತೆ ನಡೆದುಕೊಳ್ಳಬೇಕು. ಐಷಾರಾಮಿ ಹೋಟೆಲ್ನಲ್ಲಿ ಕುಳಿತುಕೊಂಡು ಕಾಲಹರಣ ಮಾಡುತ್ತಿರುವ ಬಿಜೆಪಿಯ ಶಾಸಕರು ಹಾಗೂ ಮುಖಂಡರು ಕಳೆದ 6 ತಿಂಗಳಿನಿಂದ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದು, ಅಧಿಕಾರದ ದುರಾಸೆಯಿಂದ ಸರ್ಕಾರ ಅಸ್ಥಿರಗೊಳಿಸಲು ಯತ್ನಿಸುತ್ತಿದ್ದಾರೆ. ಇದನ್ನು ಬಿಟ್ಟು ಇನ್ನಾದರೂ ರಾಜ್ಯದ ಹಿತ ಕಾಪಾಡುವಂತೆ ಮನವಿ ಮಾಡುತ್ತೇನೆ ಎಂದ ಅವರು, ಬಿಜೆಪಿ ನಡವಳಿಕೆ ಹೀಗೆ ಮುಂದುವರಿದರೆ 40 ಸೀಟ್ಗೆ ಇಳಿಯುತ್ತಾರೆ.
ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನವಿದ್ದರೆ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್, ಡಿಕೆ ಶಿವಕುಮಾರ್ ಸರಿಪಡಿಸುತ್ತಾರೆ. ನಮ್ಮ ಜೆಡಿಎಸ್ ಶಾಸಕರಿಗೂ ಬಿಜೆಪಿಯವರು ಹಣದ ಆಮಿಷ ಒಡ್ಡುತ್ತಿದ್ದು, ನಮ್ಮವರು ಯಾರೂ ಅವರ ಆಮಿಷಗಳಿಗೆ ಒಳಗಾಗುವುದಿಲ್ಲ ಎಂದರು. ಅದರ ಬಗ್ಗೆ ಮುಖ್ಯಮಂತ್ರಿಗಳು ತಿಳುವಳಿಕೆ ಕೊಟ್ಟು ಡೆಲ್ಲಿ ಒಳಗೆ ಕೂತ್ಕೊಂಡು ಇವು ರೈಸಾರಾಮಿ ಹೋಟೆಲ್ನಲ್ಲಿ ಒಂದು ದಿನಕ್ಕೆ 2 ಲಕ್ಷ ರೂಪಾಯಿ ಅಂತ ಓಟು ಬಾಡಿ 4 ಕೋಟಿ ಒಟ್ಟು ಒಂದು ದಿನಕ್ಕೆ 4 ಕೋಟಿ ಯಾರು ಕೊಡೋರು ಸ್ವಾಮಿ? ಯಾರು ದುಡ್ಡಿದ್ದು? ಎಷ್ಟು ದಿನದಿಂದ ಅವರೇ? ಅಲ್ಲಿ 5-6 ದಿನದಿಂದ ಅವರೇ. ಅದೇ ಒಂದು 20 ತಾಲೂಕಿಗೆ ಕೋಟಿ ಕೊಟ್ಟಿದ್ರು ಬರಗಾಲಕ್ಕೆ. ಅವರು ಸುಮ್ಮನೆ ವ್ಯರ್ಥ ಪಡ್ತಾವ್ರೆ. ಕಳೆದ 6 ತಿಂಗಳಿಂದ ಅವರು ಅಧಿಕಾರದ ಈ ರಾಜ್ಯದ ಹಿತ ಇಲ್ಲ ಅವರಿಗೆ, ಬಿಜೆಪಿ ಮುಖಂಡರಿಗೆ ರಾಜ್ಯದ ಹಿತ ಕಾಪಾಡೋದ್ರಲ್ಲಿ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ. ಅವರು ಅಧಿಕಾರದ ಲಾಸೆ. ಇದು ದುರದೃಷ್ಟ ಈ ರಾಜ್ಯದ ಜನತೆಯ. ಅವ್ರು ಯಾವುದೋ ಒಂದು ಇದರಲ್ಲಿ 104 ಸೀಟ್ ಬಂದಿರೋದು. ಇದೇ ಥರ ಆದರೆ ಲಾಸ್ಟ್ ಟೈಮ್ 120 40ಕ್ಕೆ ಬಂತಲ್ಲ, ಮುಂದಿನ ದಿನಗಳಲ್ಲಿ ಅದೇ ಪರಿಸ್ಥಿತಿ ಆಗುತ್ತೆ ಈ ರಾಜ್ಯ ಬಿಜೆಪಿ ಅಂತ ನಾನು ಹೇಳ್ಬೇಕು. 120 ಸೀಟ್ ಇದ್ದು 40ಕ್ಕೆ ಬಂತಲ್ರಿ. ಮೈತ್ರಿ ಸರ್ಕಾರ ಕೆಡವಿ ತಮ್ಮ ಸರ್ಕಾರ ಸ್ಥಾಪಿಸಬೇಕೆಂಬ ಉದ್ದೇಶದಿಂದ ಬಿಜೆಪಿ ಆಪರೇಷನ್ ಕಮಲಕ್ಕೆ ಮುಂದಾಗಿದೆ. ಇದಕ್ಕಾಗಿ ಕುದುರೆ ವ್ಯಾಪಾರ ನಡೆಸಿರುವ ಬಿಜೆಪಿ ನಾಯಕರು ನಮ್ಮ ಶಾಸಕರಿಗೂ ಕರೆ ಮಾಡಿ ಆಮಿಷ ಒಡ್ಡಿದ್ದಾರೆ ಎಂದು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಚಿವ ರೇವಣ್ಣ ಅವರ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿ ವೇಳೆ ಸಚಿವರಿಗೆ ಧ್ವನಿಗೂಡಿಸಿದ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಬಿಜೆಪಿಯವರು ನಮ್ಮ ಜೆಡಿಎಸ್ ಶಾಸಕರನ್ನು ಸೆಳೆಯಲು ಹಣದ ಆಮಿಷ ಒಡ್ಡುತ್ತಿದ್ದಾರೆ. ಕಳೆದ ರಾತ್ರಿ ತುಮಕೂರು ಗ್ರಾಮಾಂತರ ಜೆಡಿಎಸ್ ಶಾಸಕ ಗೌರಿಶಂಕರ್ ಅವರಿಗೆ ಸ್ವತಃ ಜಗದೀಶ್ ಶೆಟ್ಟರ್ ಅವರೇ ಕರೆ ಮಾಡಿ 60 ಕೋಟಿ ಹಣ ನೀಡುವ ಆಮಿಷ ಒಡ್ಡಿ ಪಕ್ಷಕ್ಕೆ ಆಹ್ವಾನಿಸಿದ್ದಾರೆ. ಈ ಬಗ್ಗೆ ಸ್ವತಃ ಶಾಸಕ ಗೌರಿಶಂಕರ್ ಅವರೇ ನನಗೆ ಕರೆ ಮಾಡಿ ಹೇಳಿದ್ದು, ಈ ಬಗ್ಗೆ ಕುಮಾರಣ್ಣನ ಗಮನಕ್ಕೆ ತಂದಿದ್ದೇನೆ. ನಾವು 60 ಕೋಟಿಯಲ್ಲಿ 500 ಕೋಟಿ ನೀಡಿದ್ರೂ ಪಕ್ಷ ದೊರೆಯಲ್ಲ ಅಂತ ಖಾರವಾಗಿ ನುಡಿದ್ರು. ಗೌರಿಶಂಕರ್ ಅವರು ರಾತ್ರಿ ನನಗೆ ಫೋನ್ ಮಾಡಿದ್ರು. ಜಗದೀಶ್ ಶೆಟ್ರೆ ಸ್ವತಃ ಫೋನ್ನಲ್ಲಿ 60 ಲಕ್ಷ ರೂಪಾಯಿ ಅಲ್ಲ 60 ಕೋಟಿ ರೂಪಾಯಿ ಮಿನಿಸ್ಟ್ರು ಕೊಡ್ತೀನಿ, ಬರಬೇಕು ನೀನು, ಹೋದ್ಸರಿ ನಿನಗೆ ಮೋಸ ಇದೆ, ಬಂದು ನಾವು ಚೆನ್ನಾಗಿ ನೋಡ್ಕಿರ್ತೀವಿ ಅಂತ ಹೇಳಿ ಕರೆದ್ರಂತೆ. ಆಗಲೇ ಹೋಗಿ ಕುಮಾರಣ್ಣಗೆ ಹೇಳಿದೆ ನಾನು, ಈ ಜೊತೆ ಎಲ್ಲ ಮಾಡ್ತಾ ಇದ್ದಾರೆ ಆಮಿಷನ್ ಅಂತ. ನಾವು 60 ಕೋಟಿ ಅಲ್ಲ 100 ಕೋಟಿ ಅಲ್ಲ 500 ಕೋಟಿನೇ ಕೊಟ್ಟರು ನಾನು ಹೋಗಲ್ಲ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸ್ವತಃ ಜಗದೀಶ್ ಶೆಟ್ಟರೆ ಆ ರೀತಿ ಮಾಡಿದ್ದಾರೆ ಅಂತ ಏನು ಮಾಡೋದು? ಯೋಗೇಶ್ವರು ಈಗ ಡೆಲ್ಲಿನಲ್ಲಿ ಆಲೂರು ಪಟ್ಟಣದ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು, ಶಾಲೆಯ ಸೂರು, ಮರದ ತೊಲೆಗಳು ಎಲ್ಲವೂ ಉದುರು ಬಿದ್ದು ವಿದ್ಯಾರ್ಥಿಗಳು ಜೀವಭಯದಲ್ಲಿ ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ಅಮೋಘ್ ವಾಹಿನಿ ಬಿತ್ತರಿಸಿದ ವರದಿಗೆ ಶಾಸಕರು ಸ್ಪಂದಿಸುವ ಮೂಲಕ ವಿದ್ಯಾರ್ಥಿಗಳ ಸುರಕ್ಷತೆಗೆ ಕ್ರಮ ವಹಿಸಲು ಮುಂದಾಗಿದ್ದಾರೆ. ಹೌದು, ಶಿಥಿಲಾವಸ್ಥೆಯಲ್ಲಿರುವ ಕಾಲೇಜಿನಿಂದಾಗಿ ವಿದ್ಯಾರ್ಥಿಗಳಿಗಾಗುತ್ತಿರುವ ತೊಂದರೆ ಹಾಗೂ ಸುರಕ್ಷತೆ ಬಗ್ಗೆ ಅಮೋಘ್ ವಾಹಿನಿ ಬಿತ್ತರಿಸಿದ ವರದಿಯಿಂದ ಎಚ್ಚೆತ್ತುಕೊಂಡಿರುವ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಸರ್ಕಾರದ ಗಮನ ಸೆಳೆದು ಹೊಸ ಕಟ್ಟಡಕ್ಕೆ 96 ಲಕ್ಷ ಹಣ ಮಂಜೂರು ಮಾಡಿಸುವ ಮೂಲಕ ಮಾದರಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿಗೆ 2 ಕೋಟಿ ರೂಪಾಯಿ, ಕಿರಿಯ ಕಾಲೇಜಿಗೆ 1.5 ಕೋಟಿ ರೂಪಾಯಿ ಹಾಗೂ ಪ್ರೌಢಶಾಲೆ ಕಟ್ಟಡಕ್ಕೆ 99 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ತಾಲೂಕು ಕೇಂದ್ರದಿಂದ ಜಿಲ್ಲೆಗೆ ವಿದ್ಯಾಭ್ಯಾಸಕ್ಕೆಂದು ಹೋಗುವ ವಿದ್ಯಾರ್ಥಿಗಳನ್ನು ತಡೆಯುವ ನಿಟ್ಟಿನಲ್ಲಿ ಕಾಲೇಜುಗಳ ಮೂಲಭೂತ ಸೌಕರ್ಯಗಳ ಕಡೆಗೆ ಹೆಚ್ಚು ಗಮನ ನೀಡಬೇಕಾಗುತ್ತದೆ. ತಾಲೂಕಿನ ಮಿಡ್ಲ್ ಸ್ಕೂಲ್ಗೆ ಒಂದು ಉತ್ತಮ ಕಟ್ಟಡ ಬೇಕಾಗಿದ್ದು, ಈ ಬಗ್ಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿದ್ದು, ಆ ಕಟ್ಟಡಕ್ಕೆ ಸುಮಾರು 2 ಕೋಟಿ ರೂಪಾಯಿಗಳ ಅವಶ್ಯಕತೆ ಇದ್ದು ಮಂಜೂರಾಗುವ ಸಾಧ್ಯತೆಗಳಿವೆ. ಪೋಷಕರು ಹಾಗೂ ವಿದ್ಯಾರ್ಥಿಗಳು ಇವುಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ನಮ್ಮ ಮೈತ್ರಿ ಸರ್ಕಾರ ಮಾನ್ಯ ಎಚ್.ಡಿ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಬಂದಂಥ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಆಲೂರು ತಾಲೂಕು ಕೇಂದ್ರ ಆಗಿದ್ದು ಪ್ರಥಮ ದರ್ಜೆ ಕಾಲೇಜು, ಕಿರಿಯ ಕಾಲೇಜು ಮತ್ತು ಪ್ರೌಢಶಾಲೆಗಳಿಗೆ ಹೊಸದಾಗಿ ಅನುದಾನವನ್ನು ಮಂಜೂರು ಮಾಡ್ತಾ ಇದೆ ಸರ್ಕಾರ. ಮತ್ತು ಪ್ರಥಮ ದರ್ಜೆ ಕಾಲೇಜಿಗೆ 2 ಕೋಟಿ ರೂಪಾಯಿ, ಕಿರಿಯ ಕಾಲೇಜಿಗೆ 1.5 ಕೋಟಿ ರೂಪಾಯಿ, ಪ್ರೌಢಶಾಲೆಗೆ 96 ಲಕ್ಷ ರೂಪಾಯಿ, ಹೀಗೆ ಹಣ ಸುಮಾರು 4 ಕೋಟಿ ರೂಪಾಯಿ ಹಣ ಮಂಜೂರಾಗಿದೆ. ಇವತ್ತೇನು ಶಾಲೆಗೆ ಹೆಚ್ಚು ಮಕ್ಕಳನ್ನ ಆಕರ್ಷಣೆ ಮಾಡೋದ್ರಲ್ಲಿ ಕೆಲವು ಕುಂದುಕೊರತೆಗಳಿದ್ದಾವೆ. ಆ ಎಲ್ಲ ಕುಂದುಕೊರತೆಗಳನ್ನು ನೀಗೋದಕ್ಕಾಗಿ, ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕಾಗಿ ಇವತ್ತು ನಾವು ಈ ಕಟ್ಟಡ ಕಟ್ತಕ್ಕಂಥದ್ದು, ಅದಕ್ಕೆ ತಕ್ಕನಾಗಿ ಸೌಕರ್ಯ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ವಿ. ಜೊತೆಗೆ ವಿಜ್ಞಾನ ವಿಭಾಗ, ಕಾಮರ್ಸ್ ವಿಭಾಗ, ಬೇರೆ ಬೇರೆ ವಿಭಾಗಗಳನ್ನು ಹೆಚ್ಚು ತಂದು ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಹೋಗ್ತಕ್ಕಂಥದ್ದನ್ನು ತಡೆಯಬೇಕೆಂಬತಕ್ಕಂಥದ್ದು ನಮ್ಮ ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ
2 ಕೋಟಿ ರೂಪಾಯಿ ಪ್ರಥಮ ದರ್ಜೆ ಕಾಲೇಜಿಗಾಗಿದೆ. ಈ ಹಿಂದೆ ಕೂಡ ಸುಮಾರು 2.5 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಸಿ ಸುಸಜ್ಜಿತ ಕಟ್ಟಡ ಇದೆ. ರಾಜ್ಯ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವ ಬಿಜೆಪಿ ವಿರುದ್ಧ ಹಾಸನ ಜಿಲ್ಲೆ ಅರ್ಕಲಗೂಡು ಜೆಡಿಎಸ್ ಶಾಸಕ ಎಟಿ ರಾಮಸ್ವಾಮಿ ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಈ ಬೆಳವಣಿಗೆ ನಿಜಕ್ಕೂ ನೋವಿನ ಸಂಗತಿ. ಸಿದ್ಧಾಂತದ ಪಕ್ಷಕ್ಕೆ ಇದು ಶೋಭೆ ತರುವ ನಡೆಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚುನಾವಣೆ ನಂತರ ರಾಜ್ಯದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾದಾಗ ಅವರಿಗೆ ಸರ್ಕಾರ ರಚನೆ ಮಾಡಲು ರಾಜ್ಯಪಾಲರು ಅವಕಾಶ ನೀಡಿದ್ರು. ಆದರೆ ವಿಶ್ವಾಸಮತ ಸಾಬೀತುಪಡಿಸಲು ವಿಫಲವಾದ ಬಿಜೆಪಿ ಪದೇ ಪದೇ ಸರ್ಕಾರ ಅಭದ್ರಗೊಳಿಸುವ ಯತ್ನಕ್ಕೆ ಕೈ ಹಾಕಿರುವುದು ಒಳ್ಳೆಯ ನಡೆಯಲ್ಲ. ಮಾತೆತ್ತಿದ್ರೆ ನಮ್ಮದು ಸಿದ್ಧಾಂತದ ಪಕ್ಷ ಅಂತಾರೆ, ಆದರೆ ಮಾಡುತ್ತಿರುವುದೇನು ಎಂದು ಪ್ರಶ್ನಿಸಿದ ರಾಮಸ್ವಾಮಿ, ಅವರ ಕನಸು ಎಂದೂ ಫಲಿಸದು. ರಾಜ್ಯದ ಜನ ಎಲ್ಲಾ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಕೆಲ ಅತೃಪ್ತ ಶಾಸಕರಿಗೆ ಇನ್ನಿಲ್ಲದ ಆಮಿಷ ಒಡ್ಡಿ ತಮ್ಮತ್ತ ಸೆಳೆಯುವ ಹುನ್ನಾರ ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಲ್ಲ. ಸಿಎಂ ಕುಮಾರಸ್ವಾಮಿ ಬೆಳವಣಿಗೆಯಿಂದ ವಿಚಿತ್ರರಾಗಿಲ್ಲ ಎಂದರು. ಚುನಾವಣೆ ಆದ ನಂತರ ರಾಜ್ಯಪಾಲರು ಮೊದಲು ಆಹ್ವಾನ ಮಾಡಿದ್ದು ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರತಕ್ಕಂಥ ಬಿಜೆಪಿ ಪಕ್ಷದವ್ರನ್ನ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನ ಮಾಡಿದರು. ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಸರ್ಕಾರ ರಚನೆಯೂ ಕೂಡ ಆಯಿತು. ಆದರೆ ಸದನದಲ್ಲಿ ಸಂಖ್ಯಾಬಲವನ್ನು ಸಾಬೀತುಪಡಿಸೋದರಲ್ಲಿ ವಿಫಲರಾದರು, ರಾಜೀನಾಮೆ ಕೊಟ್ಟರು. ನಂತರ JDS ಮತ್ತು ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಮಾಡ್ತಕ್ಕಂಥದ್ದು ಸಂಖ್ಯಾಬಲದ ಆಧಾರದ ಮೇಲೆ. ಆ ಸಂಖ್ಯಾಬಲದ ಆಧಾರದ ಮೇಲೇ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ಸಮ್ಮಿಶ್ರ ಸರ್ಕಾರ ನಡೀತಾ ಇದೆ. ಆದರೆ ಯಾವಾಗಲೂ ತತ್ವ ಸಿದ್ಧಾಂತದ ಬಗ್ಗೆ ಮಾತನಾಡ್ತಕ್ಕಂಥ BJP ಪಕ್ಷದವರು ಇವತ್ತು 4 ಬಾರಿ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದರು. ಹಾಗಾದರೆ ಸದನದಲ್ಲಿ ಸಾಬೀತು ಮಾಡಿದ್ರಲ್ಲ ಸಂಖ್ಯಾಬಲವನ್ನು, ಅದರ ಮೇಲೆ ನಂಬಿಕೆ ಇಲ್ವಾ ಅವರಿಗೆ? ಇವತ್ತು ದೆಹಲಿ ಪಕ್ಕದ ಗುರುಗ್ರಾಮದಲ್ಲಿ ಅವ್ರದ್ದೇ ಶಾಸಕರನ್ನು ತೆಗೆದುಕೊಂಡು ಹೋಗಿ ಒಂದು ಕಡೆ ಕೂಡಿ ಹಾಕ್ಕೊಂಡಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಜನರ ಆರೋಗ್ಯದ ದೃಷ್ಟಿಯಿಂದ ಈಗಾಗಲೇ 80 ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದಲ್ಲಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ರೋಟರಿ ಚನ್ನರಾಯಪಟ್ಟಣ ವಿಷನ್ ಮತ್ತು ಆಕ್ವಾಶೈನ್ ಇವರ ಸಹಯೋಗದಲ್ಲಿ ನಿರ್ಮಾಣ ಮಾಡಲಾಗಿರುವ ₹5 ನಾಣ್ಯ ಹಾಕಿ ಶುದ್ಧ ನೀರು ಪಡೆಯುವ ನೀರಿನ ಘಟಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಅಶುದ್ಧವಾದ ನೀರಿನ ಸೇವನೆಯಿಂದ ಜನರು ವಿವಿಧ ರೋಗಕ್ಕೆ ತುತ್ತಾಗುವುದನ್ನು ಮನಗಂಡು ಶುದ್ಧ ನೀರು ದೊರಕಿಸುವ ಉದ್ದೇಶದೊಂದಿಗೆ ಈಗಾಗಲೇ 80 ಶುದ್ಧ ನೀರಿನ ಘಟಕಗಳನ್ನು ತೆರೆಯಲಾಗಿದೆ. ತಾಂತ್ರಿಕವಾಗಿ ಪರಿಣಿತ ಎನಿಸಿರುವ ಆಕ್ವಾಶೈನ್ ಸಂಸ್ಥೆಯವರು 50 ಘಟಕಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದರೊಂದಿಗೆ ಚನ್ನರಾಯಪಟ್ಟಣ ನಗರದಲ್ಲಿ ಗೂರನಹಳ್ಳಿ, ಗುರುಮಾರನಹಳ್ಳಿ, ನಾಗಸಮುದ್ರ, ಮೈಸೂರು ರಸ್ತೆಯ ಅಂಬೇಡ್ಕರ್ ವೃತ್ತದ ಬಳಿ, TAPCMS, ಬೆಲಸಿಂದ ಶ್ರೀವನದ ಬಳಿ 5 ಶುದ್ಧ ನೀರಿನ ಘಟಕ ತೆರೆಯುವುದರ ಮೂಲಕ ಅವಶ್ಯ ಇರುವ ಇನ್ನೂ 6 ಕಡೆ ಘಟಕ ಪ್ರಾರಂಭಕ್ಕೆ ಮುಂದಾಗಿದ್ದೇವೆ ಎಂದರು. ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 30 ಶುದ್ಧ ಘಟಕ ನೀರಿನ ನಿರ್ಮಾಣಕ್ಕೆ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿರುವುದಾಗಿ ತಿಳಿಸಿದರು. ಇದರೊಂದಿಗೆ ಸಾರ್ವಜನಿಕರ ಅನುಕೂಲಕ್ಕಾಗಿ 50 ಕೋಟಿ ವೆಚ್ಚದಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುವುದು ಎಂದರು. ಆರೋಗ್ಯನೇ ಭಾಗ್ಯ. ಯಾಕಂದರೆ ಎಲ್ಲ ಕಡೆ ಶುದ್ಧ, ನಮಗೇನಾದರೂ ಕಾಯಿಲೆಗಳು ಮತ್ತೊಂದು ಹೆಚ್ಚು ಬರುತ್ತದೆ ಈ ನೀರಿನಿಂದ. ಇಂಥ ಸಂದರ್ಭದಲ್ಲಿ ಶುದ್ಧ ನೀರನ್ನು ಕೊಡುವಂಥ ಒಂದು ದೃಷ್ಟಿನಲ್ಲಿ ಇವತ್ತು ತಾಲೂಕಿನಲ್ಲಿ ಸುಮಾರು 80 ಘಟಕಗಳನ್ನು ನಿರ್ಮಾಣ ಮಾಡಿದೆ. ಅದರಲ್ಲಿ ನಮ್ಮ ರಕ್ಷಿತ ಹೆಚ್ಚು ಕಡಿಮೆ ಎಷ್ಟು ಮಾಡಿದ್ದೀವಿ? 50 ನಮ್ಮ ರಕ್ಷಿತ ಕಡೆಯಿಂದನೇ ಮಾಡಿದ್ದೀವಿ. ಬಸ್ ಸ್ಟ್ಯಾಂಡಲ್ಲೂ ಕೂಡ ಇದೆ. ಇದ್ರ ಜೊತೆ ನಗರ ವ್ಯಾಪ್ತಿನಲ್ಲಿ ಗೂರ್ಮಾರನಹಳ್ಳಿ ಹತ್ತಿರಕ್ಕೆ ಆಗಲೇ ಎಲ್ಲ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಗೂರ್ನಹಳ್ಳಿ ಹತ್ರ ಆಗ್ತಾ ಇದೆ. ನಾಗಸಮುದ್ರ ಬಾರ್ಡರ್ ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿ APMC, TAPCMS ಮೈಸೂರು ಸರ್ಕಲ್ ಅಲ್ಲೂ ಕೂಡ 1 ತಿಂಗಳೊಳಗಡೆ ಶುದ್ಧ ನೀರು ಘಟಕಗಳನ್ನು ಅದನ್ನು ಕೂಡ ಒಂದು ಲೋಕಾರ್ಪಣೆ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ನಗರ ವ್ಯಾಪ್ತಿನಲ್ಲಿ ಇನ್ನೂ ಒಂದು 6 ಕಡೆ ಶುದ್ಧ ನೀರು ಘಟಕಗಳನ್ನು ನಿರ್ಮಾಣ ಮಾಡುವ ಒಂದು ಉದ್ದೇಶವನ್ನು ಹೊಂದಿದೆ. ಈಗಾಗಲೇ ಕೋಟೆ ಹತ್ರ ಕೂಡ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಈ ಕಾಲೇಜ್ ಹತ್ರ ಒಂದು ಆಗಬೇಕು ಅಂತ ಹೇಳಿದ್ದಾರೆ. ಈ ಹಳೆ ಸಂತೆಮಳ ಇದೆ ಅಲ್ಲಿ ಬೇಗಲಿಕ್ಕೆ, ಅಲ್ಲೂ ಒಂದು ಈಗಾಗಲೇ ಜಾಗನ ಗುರುಸಿ ಅಲ್ಲೂ ಕೂಡ ಮಾಡ್ತಕ್ಕಂಥದ್ದಕ್ಕೆ ಕಾಯಕಲ್ಪವನ್ನು ಮಾಡ್ತಾ ಇದ್ದೇವೆ. ಏಪ್ರಿಲ್ ಆನ್ವರ್ಡ್ಸ್ ಈ ಸಲ ಬಜೆಟ್ನಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಈ ವರ್ಷ ಪ್ರತಿ ವಿಧಾನಸಭಾ ಕ್ಷೇತ್ರ ಒಂದು 25 ಶುದ್ಧ ನೀರು ಘಟಕಗಳನ್ನಾದರೂ ಕೊಡಲೇಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದೇವೆ. ಈ ಸಂದರ್ಭ ಚನ್ನರಾಯಪಟ್ಟಣ ರೋಟರಿ ಮಿಷನ್ನ ಅಧ್ಯಕ್ಷ ರೋಟರೇನಿಯನ್ ಕಿಶೋರ್ ಕುಮಾರ್, ವಲಯ 9 ಸಹಾಯಕ ಗವರ್ನರ್ ರೋಟೇರಿಯನ್ ಮೋಹನ್, ವಲಯ ಸೇನಾನಿ ರೋಟೇರಿಯನ್ ಪದ್ಮನಾಭ್, TAPCMS ನಿರ್ದೇಶಕ ಅನಿಲ್ ಕುಮಾರ್, ಆಸ್ಪತ್ರೆ ಆಡಳಿತಾಧಿಕಾರಿ ಡಾ ಮಹೇಶ್, ಆಕ್ವಾಶೈನ್ ಮಾಲೀಕ ರಕ್ಷಿತ್ ಸೇರಿ ಇತರರು ಹಾಜರಿದ್ದರು.
ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಪಾದಯಾತ್ರಾ ಸಮಿತಿ ವತಿಯಿಂದ ಜನವರಿ 19ರಿಂದ 21ರವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಗಣೇಶ್ ಬಾಣದಹಳ್ಳಿ ಹೇಳಿದ್ದಾರೆ. ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾದಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲ ಯಾತ್ರಿಗಳಿಗೆ ಉಚಿತವಾಗಿ ತಿಂಡಿ, ಊಟ, ವಸತಿ, ವಾಪಸ್ಸಾಗುವ ವೇಳೆ ವಾಹನದ ವ್ಯವಸ್ಥೆ ಹಾಗೂ ಇತರೆ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಯಾತ್ರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಜನವರಿ 18ರಂದು ಮಧ್ಯಾಹ್ನ 12:30ಕ್ಕೆ ಪಟ್ಟಣದ ದೊಡ್ಡಮ್ಮ ದೇವಾಲಯ ಆವರಣದಲ್ಲಿ ಸಾವಿರಾರು ಮಂದಿ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಅಲ್ಲದೆ ಇದೇ ದಿನ ಸಂಜೆ 7ಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮವಿದೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ, ಶ್ರೀ ಶಿವಸುಜ್ಞಾನಮೂರ್ತಿ ಸ್ವಾಮೀಜಿ, ಶ್ರೀ ಜಯದೇವ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಮಾಜಿ ಸಚಿವ ಎಂ ಮಂಜು ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್, ತಹಶೀಲ್ದಾರ್ ಪಾರ್ಥಸಾರಥಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ವೀಣಾ ಮಂಜುನಾಥ್, ಉಪಾಧ್ಯಕ್ಷ ನಾಗರಾಜು ಇತರರು ಭಾಗವಹಿಸಲಿದ್ದಾರೆ ಎಂದರು. ಮಂಜುನಾಥ ಸ್ವಾಮಿ ಭಕ್ತರು ಪಾದಯಾತ್ರೆ ಮೂಲಕ ಹೋಗ್ತಾ ಇದ್ವಿ. ಆ ಧರ್ಮಸ್ಥಳ ಹೋಗಿ ಪ್ರಯುಕ್ತ ಅದು ಹಿಂದಿನ ದಿನ 18ನೇ ತಾರೀಕು ಶ್ರೀ ಸ್ವಾಮೀಜಿಗಳ ಸನ್ನಿಧಾನ ಸಮ್ಮುಖದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ದೊಡ್ಡಮಠ, ಶ್ರೀ ಜಯದೇವರು ಚಿಲ್ವೆ ಮಠ ಹಾಗೂ ಶ್ರೀ ಗುರು ತೀರ್ಥ ಸುಜ್ಞಾನನಾಥ ಸ್ವಾಮಿಗಳು ಅಣಿಮಾತಲಿ ಮಠ ಇವರ ಸಮ್ಮುಖದಲ್ಲಿ 18ನೇ ತಾರೀಕು ಸಂಜೆ 6 ಗಂಟೆಗೆ ಮಾನ್ಯ ಶ್ರೀ ಎ ಮಂಜೂರವರು, ಮಾನ್ಯ ಕೃಷಿ ಮತ್ತು ರೇಷ್ಮೆ ಸಚಿವರು, ಮಾಜಿ ಸಚಿವರು ಇವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಶ್ರೀ ಎ ಮಂಜು HD ಮಂಜುನಾಥ್, ರಾಜ್ಯ ನಿರ್ದೇಶಕರು ಕಸ್ಟರ್ಡ್ ಬ್ಯಾಂಕ್ ಇವರ ಉದ್ಘಾಟನೆಯೊಂದಿಗೆ ಮುಖ್ಯ ಅತಿಥಿಗಳಾಗಿ ಅಕ್ಕಲಗೂಡಿನ ಎಲ್ಲ ಜನಪ್ರತಿನಿಧಿಗಳು ಹಾಗೂ ತಹಸೀಲ್ದಾರ್ ಪಾರ್ಥಸಾರಥಿ ಅವರು ಎಲ್ಲರ ಸಮ್ಮುಖದಲ್ಲಿ ಅಂದು ಸಂಜೆ ಒಂದು ಧಾರ್ಮಿಕ ಸಭೆಯನ್ನು ಏರ್ಪಡಿಸಲಾಗಿದೆ. ಧಾರ್ಮಿಕ ಸಭೆಯ ನಂತರ ಹಾಸನದ ಕುಮಾರ್ ಮತ್ತು ತಂಡದವರಿಂದ ಸುಗಮ ಸಂಗೀತವನ್ನು ಏರ್ಪಡಿಸಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಕಾರ್ಯಾಧ್ಯಕ್ಷ ಕೊಡಕಹಳ್ಳಿ ಅಶೋಕ್, ಗೌರವಾಧ್ಯಕ್ಷ ಲೋಕೇಶ್, ಪ್ರಧಾನ ಕಾರ್ಯದರ್ಶಿ ರಘು, ಪಟ್ಟಣ ಪಂಚಾಯಿತಿ ಸದಸ್ಯ ನಿರಂಜನ್ ಹಾಜರಿದ್ದರು. ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಛಲವಾದಿ ಮಹಾಸಭಾದ ರಾಜ್ಯ ಸಮ್ಮೇಳನದ ಅಂಗವಾಗಿ ಹಾಸನದಲ್ಲಿ ಜನವರಿ 18ರಂದು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ HP ಪುಟ್ಟರಾಜು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಅಂದು ನಡೆಯುವ ಸಭೆಯನ್ನು ಮಾಜಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಉದ್ಘಾಟಿಸಲಿದ್ದು, ಸಭೆಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಪ್ರಿಯಾಂಕಾ ಖರ್ಗೆ, ಛಲವಾದಿ ಮುಖಂಡರಾದ ನಾರಾಯಣಸ್ವಾಮಿ, ನಿವೃತ್ತ IAS ಅಧಿಕಾರಿ ಕೆ ಶಿವರಾಮ್, ಮಾಜಿ ಅಧ್ಯಕ್ಷ ಬಸವರಾಜ್, ಶಾಸಕ HK ಕುಮಾರಸ್ವಾಮಿ, ರಾಜ್ಯಾಧ್ಯಕ್ಷ HP ಕುಮಾರ್ ಇನ್ನಿತರರು ಭಾಗವಹಿಸುವರು. ಸಭೆಯಲ್ಲಿ ಚದುರಿ ಹೋಗಿರುವ ಛಲವಾದಿ ಸಮುದಾಯವನ್ನು ಒಂದೆಡೆ ಸೇರಿಸಿ ಕಟ್ಟುವ ದೃಷ್ಟಿಯಿಂದ ಹಾಗೂ ಪ್ರಸಕ್ತ ರಾಜಕೀಯದಲ್ಲಿ ಛಲವಾದಿಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಹೇಳಿದರು. ಇದಕ್ಕೆ ಪೂರ್ವಭಾವಿಯಾಗಿ ದಿನಾಂಕ 18/1/2019 ರಾಮ ಓಟಿನ ಆಸನದಲ್ಲಿ ಪೂರ್ವಭಾವಿ ಸಭೆಗೆ ನಮ್ಮ ರಾಜ್ಯದ ಮಾಜಿ ಸಚಿವರು, ಛಲವಾದಿ ಸಮುದಾಯದ ಹಿರಿಯ ಮುಖಂಡರಾದಂಥ ಎಚ್ ಸಿ ಮಹದೇವಪ್ಪನವರು, ಮಾಜಿ ಛಲವಾದಿ ರಾಜ್ಯ ಅಧ್ಯಕ್ಷರಾದಂಥ ಕೆ ಶಿವರಾಮರವರು, ಹಾಲಿ ರಾಜ್ಯಾಧ್ಯಕ್ಷರಾದ HP ಕುಮಾರ್ ಅವರು, ಛಲವಾದಿ ನಾರಾಯಣಸ್ವಾಮಿಯವರು, ಅಂದಾನಿಯವರು, ಶಾಸಕರಾದ ಅಂದಾನಿಯವರು, ಸಿದ್ದಯ್ಯನವರು IAS ಆಫೀಸರ್ ಅವರು, ರಾಜೂರವರು IAS ಆಫೀಸರ್ ಅವರು. ಪತ್ರಿಕಾಗೋಷ್ಠಿಯಲ್ಲಿ ನಾಗರಾಜ್ ಹೆತ್ತೂರು, ಹೇಮರಾಜ್, ಮಂಜುನಾಥ್, ಧರ್ಮಪ್ರಕಾಶ್, ಸುನಿಲ್ ಹಾಜರಿದ್ದರು. ಅರ್ಕಲಗೂಡು ತಾಲೂಕಿನ ಅಲ್ಲಾಪಟ್ಟಣ ಗ್ರಾಮದಲ್ಲಿನ ಅಂಗನವಾಡಿ ಕೇಂದ್ರ ದುರಸ್ತಿಗೊಳಗಾಗಿದ್ದು, ಕೂಡಲೇ ಹೊಸ ಕಟ್ಟಡ ನಿರ್ಮಿಸಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕರಿಸಬೇಕೆಂದು ಪೋಷಕರು ಆಗ್ರಹಿಸಿದ್ದಾರೆ. ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ 25ಕ್ಕೂ ಹೆಚ್ಚು ಪುಟ್ಟ ಮಕ್ಕಳು ಇದ್ದಾರೆ. ಹಲವು ವರ್ಷಗಳ ಹಿಂದೆ ನಿರ್ಮಿಸಿರುವ ಕಟ್ಟಡ ಈ ಬಾರಿ ಬಿದ್ದ ಮಳೆಯಿಂದ ಸಂಪೂರ್ಣ ದುರಸ್ತಿಗೆ ಒಳಗಾಗಿದ್ದು, ಮುಂದಿನ ಬಾರಿ ಮಳೆಗಾಲದಲ್ಲಿ ಕುಸಿಯುವ ಸಾಧ್ಯತೆ ಇದೆ. ಇದನ್ನು ಮನಗಂಡಿರುವ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಹೊಸ ಕಟ್ಟಡ ಅಥವಾ ದುರಸ್ತಿಗೆ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮದ ಪೋಷಕರಾದ ಯೋಗೇಶ್, ಗಿರೀಶ್, ಚನ್ನರ ಇತರರು ಆಪಾದಿಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿನ ಸರ್ಕಾರಿ ಶಾಲೆ, ಅಂಗನವಾಡಿ ಕೇಂದ್ರಗಳಿಗೆ ಅಲ್ಲಪಟ್ಟಣ ಗ್ರಾಮದ ಪೋಷಕರು ಮಕ್ಕಳನ್ನು ದಾಖಲಿಸುತ್ತಿದ್ದಾರೆ. ಇರುವ ಕೊಠಡಿ ತುಂಬಾ ಕಿರಿದಾಗಿರುವ ಕಾರಣ ಮಕ್ಕಳು ಓದುವುದು, ಮಲಗುವುದು ಹಾಗೂ ಆಹಾರ ಸೇವನೆ ಮಾಡುವುದು ದುರಸ್ತಿಗೆ ಒಳಗಾಗಿರುವ ಕಟ್ಟಡದಲ್ಲಿಯೇ. ಕಟ್ಟಡ ಮೇಲ್ಛಾವಣಿ, ಗೋಡೆ ಯಾವಾಗ ಬೇಕಾದರೂ ಕುಸಿಯುವ ಸಾಧ್ಯತೆ ಇದ್ದು, ಮುಂದಿನ ದಿನಗಳಲ್ಲಿ ನೂತನ ಅಂಗನವಾಡಿ ಕಟ್ಟಡ ನಿರ್ಮಿಸಬೇಕು. ಇಲ್ಲವಾದರೆ ಮಕ್ಕಳನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಸೇರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಅಲ್ಲಾಪಟ್ಟಣ ಅಂಗನವಾಡಿ ಕೇಂದ್ರ ದುರಸ್ತಿಗೆ ಒಳಗಾಗಿ ಕೆಲವು ವರ್ಷಗಳೇ ಕಳೆದಿದ್ದು, ಮಕ್ಕಳು ಆತಂಕದಲ್ಲಿ ಶಿಕ್ಷಣ ಪಡೆಯುವಂತಾಗಿದೆ.
ಹೊಸ ಕಟ್ಟಡ ನಿರ್ಮಿಸಿಕೊಡುವಂತೆ ಸಿಡಿಪಿಒಗೆ ಅರ್ಜಿ ನೀಡಿ ಒತ್ತಾಯಿಸಿದರೂ ಕ್ರಮ ಕೈಗೊಂಡಿಲ್ಲ. ಇದೇ ಧೋರಣೆ ಮುಂದುವರೆದರೆ ಗ್ರಾಮಸ್ಥರು ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದರು. ಅಲ್ಲಾಪಟ್ಟಣದಲ್ಲಿ ಅಂಗನವಾಡಿ ವ್ಯವಸ್ಥೆನೂ ಇದೇ ತರ ಇದೆ. ಮಳೆ ಹುಯ್ದು ತುಂಬಾ ಶೀತದಿಂದ ಬಿರೋಕಾಗಿದೆ. ಮಕ್ಕಳು ಸ್ಟ್ರೆಂತ್ ತುಂಬಾ ಜಾಸ್ತಿ ಇದೆ. ಅದರಿಂದ ಯಾವ್ದಾದ್ರು ರಾಜಕೀಯ ವ್ಯಕ್ತಿಗಳಿಗೆ ಕಣ್ಣಿದ್ರೆ ದಯವಿಟ್ಟು ಅಂಗನವಾಡಿ ರೆಡಿ ಮಾಡಿಸ್ಕೊಡ್ಬೇಕು. ಇನ್ನು ಈ ಚರಂಡಿ ನೋಡಿ ಫುಲ್ಲು ಸೊಳ್ಳೆಯಿಂದ ಮಕ್ಕಳಿಗೆ ತುಂಬ ಆರೋಗ್ಯ ಸಮಸ್ಯೆ ಬರ್ತಾ ಇದೆ. ಗ್ರಾಮ ಪಂಚಾಯತಿಗೆ 4-5 ಸತಿ ಲೆಟರ್ ಕೊಟ್ಟಿದ್ದೀವಿ, ಆದರೂ ರೆಡಿ ಮಾಡಿಸ್ಕೊಟ್ಟಿಲ್ಲ. ದಯವಿಟ್ಟು ಮಾಡಿಸ್ಕೊಡ್ಬೇಕು. CDPO ಡಿಪಾರ್ಟ್ಮೆಂಟ್ ಅವರು ದಯವಿಟ್ಟು ಬೇಗ ಎಚ್ಚೆತ್ಕೋಬೇಕು. ಮಕ್ಕಳಿಗೆ ಮುಂದೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆಯಾಗಲ್ಲ. ದಯವಿಟ್ಟು ಬೇಗ ಬಂದು ಮಾಡಿಸ್ಕೊಡಿ. ಅಲ್ಲಾಪಟ್ಟಣ ಗ್ರಾಮ. ಮಕರ ಸಂಕ್ರಾಂತಿಯ ಅಂಗವಾಗಿ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವರ ಬೇಟೆ ಉತ್ಸವವು ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಮಕರ ಸಂಕ್ರಾಂತಿಯ ಅಂಗವಾಗಿ ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಚನ್ನಕೇಶವ ದೇವರನ್ನು ಬೇಟೆಗೆ ಕರೆದೊಯ್ಯುವ ಸಲುವಾಗಿ ಶ್ರೀ ಚನ್ನಕೇಶವ ಸ್ವಾಮಿ ಉತ್ಸವ ಮೂರ್ತಿಯನ್ನು ಕುದುರೆ ಉತ್ಸವದ ಮೇಲೆ ಕೂರಿಸಿ ಮೂರ್ತಿಗೆ ಬಿಲ್ಲು ಬಾಣ, ಕತ್ತಿ, ಗುರಾಣಿಗಳಿಂದ ಅಲಂಕಾರ ಮಾಡಿ ದೇವಾಲಯದಿಂದ ಕುದುರೆ ಉತ್ಸವದೊಂದಿಗೆ ಪಟ್ಟಣದ ಮುಖ್ಯ ರಸ್ತೆ ಮೂಲಕ ಹಳೆಬೀಡು ರಸ್ತೆಯಲ್ಲಿನ ನೆಹರು ನಗರಕ್ಕೆ ಮಂಗಳ ವಾದ್ಯದೊಂದಿಗೆ ಮೆರವಣಿಗೆಯಲ್ಲಿ ಕರೆತಂದು ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹಿಂದಿನ ದೇಗುಲದ ಸಂಪ್ರದಾಯದಂತೆ ದೊಡ್ಡಪ್ಯಾಡಿಗೆರೆ ಗ್ರಾಮಸ್ಥರು ಭೇಟಿಯಾಡಿ ಹಿಡಿದು ತಂದಿದ್ದ ಕಾಡು ಮೂಲದ ಕಿವಿಗೆ ದೇಗುಲದ ಅರ್ಚಕರು ಚಿನ್ನದ ಮೊರವನ್ನು ತೊಡಿಸಿ ದೇವರಿಗೆ ಸಮರ್ಪಿಸಿದರು. ನಂತರ ಉತ್ಸವದೊಂದಿಗೆ ಆಗಮಿಸಿದ ಗಣ್ಯರಿಗೆ ಮೊಲವನ್ನು ಮುಟ್ಟಿಸಿದ ನಂತರ ದೊಡ್ಡಬ್ಯಾಡಿಗೆರೆ ಗ್ರಾಮಸ್ಥರಿಗೆ ಹಿಂತಿರುಗಿಸಲಾಯಿತು. ನಂತರ ಅವರು ಮೊಲವನ್ನು ಮತ್ತೆ ಕಾಡಿಗೆ ಬಿಡಲಾಯಿತು. ಸ್ವಾಮಿ ದೇವಾಲಯದಲ್ಲಿ ಈ ವರ್ಷ ಮಕರ ಸಂಕ್ರಾಂತಿಯೊಂದು ಮೊಲ ಬೇಟೆಯಾಡುವ ಒಂದು ಸನ್ನಿವೇಶ ಹಿಂದಿನಿಂದ ಅನೂಚಾನವಾಗಿ ನಡೆದುಕೊಂಡು ಬಂದಿರುತ್ತದೆ. ಇದರ ಸಾರಾಂಶ ಏನು ಎಂದರೆ, ಅಮ್ಮನವರು ಲಕ್ಷ್ಮೀ ಪಡೆಯುವಾಗಿ ತಾಯಿಯವರ ಮನೆಯಲ್ಲಿ ಮಡಿಲಕ್ಕಿ ತುಂಬುವುದಕ್ಕೋಸ್ಕರ ಹೋಗಿದ್ದು, ಸ್ವಾಮಿಯವರು ಮನೆಗೆ ಬಂದಾಗ ಶ್ರೀದೇವಿ ಭೂದೇವಿ ಇಲ್ಲದಿರುವುದನ್ನು ಕೋಪಿತನಾಗಿ ಬೇಟೆಯಾಡಲು ಆತನು ಕುದುರೆ ಏರಿ ಹೋಗುತ್ತಾರೆ. ಈ ಸಂದರ್ಭದಲ್ಲಿ ದೇವಾಲಯ ವ್ಯವಸ್ಥಾಪನಾ ಸಮಿತಿಯ BM ರವೀಶ್, ದೇವಾಲಯದ ಅರ್ಚಕ ಶ್ರೀನಿವಾಸ ಭಟ್ಟರ್, ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ವಿದ್ಯುನ್ಲತಾ, ಅಡ್ಡಗಾರರಾದ ಶ್ರೀನಿವಾಸ್ ಸೇರಿದಂತೆ ನೂರಾರು ಭಕ್ತರು ಹಾಜರಿದ್ದರು. ಮಾನವ ಮತ್ತು ವನ್ಯಜೀವಿಗಳ ನಡುವಿನ ನಿರಂತರ ಸಂಘರ್ಷ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ಹಾಸನದ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ 2 ದಿನಗಳ ಪರಿಸರ ಅಧ್ಯಯನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಹಾಸನ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜುಗಳ ಪತ್ರಿಕೋದ್ಯಮ ವಿಭಾಗ ಹಾಗೂ ಅರಣ್ಯ ಇಲಾಖೆ ಹಾಸನ ಮತ್ತು ಚಿಕ್ಕಮಗಳೂರು ವಲಯಗಳ ಸಂಯುಕ್ತಾಶ್ರಯದಲ್ಲಿ ಶಿವಮೊಗ್ಗ ಜಿಲ್ಲೆ ತರೀಕೆರೆ ತಾಲೂಕಿನ ಲಕ್ಕವಳ್ಳಿಯ ಭದ್ರಾ ಹುಲಿ ಮೀಸಲು ಸುರಕ್ಷಿತ ಅರಣ್ಯದಲ್ಲಿ ನಡೆದ ಪರಿಸರ ಅಧ್ಯಯನ ಶಿಬಿರಕ್ಕೆ ವನ್ಯಜೀವಿ ಕಾರ್ಯಕರ್ತ ಭರತ್ ಅವರು ಚಾಲನೆ ನೀಡಿದರು. ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಮಾನವ ಮತ್ತು ವನ್ಯಜೀವಿಗಳ ನಡುವೆ ನಡೆಯುತ್ತಿರುವ ನಿರಂತರ ಸಂಘರ್ಷ, ಪರಿಸರ ಸಂರಕ್ಷಣೆ, ಅರಣ್ಯ ನಾಶದಿಂದ ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳು, ಕಾಡಾನೆಗಳು ಆಹಾರ ಅರಸಿನಾಡಿನತ್ತ ಬಂದು ದಾಳಿ ನಡೆಸಿ ಮಾನವನ ನಡುವೆ ಸಂಘರ್ಷಕ್ಕೆ ಕಾರಣ, ಅರಣ್ಯದೊಳಗೆ ಕಾಡ್ಗಿಚ್ಚುಗಳು 90% ಮನುಷ್ಯನ ದುಷ್ಕೃತ್ಯಗಳಿಂದಲೇ ಉಂಟಾಗುತ್ತಿರುವ ಕುರಿತು ಶಿಬಿರದಲ್ಲಿ ಅರಿವು ಮೂಡಿಸಲಾಯಿತು. ವನ್ಯಜೀವಿ ಕಾರ್ಯಕರ್ತ ಭರತ್, ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ KT ಕೃಷ್ಣೇಗೌಡ, ಹಾಸನ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಮೋಹನ್ ಕುಮಾರ್, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ IQSC ಸಂಚಾಲಕ KD ಮುರಳೀಧರ್, ಪ್ರಾಧ್ಯಾಪಕರಾದ ಮಹೇಶ್, JG ರಾಜಶೇಖರ್, ರಾಮೇಗೌಡ, ಜಗದೀಶ್, ಪತ್ರಿಕೋದ್ಯಮದ ವಿಭಾಗದ ಉಪನ್ಯಾಸಕರಾದ HK ದಿಲೀಪ್ ಕುಮಾರ್ ಹಾಗೂ P ರವಿಕುಮಾರ್ ಹಾಜರಿದ್ದರು. ಧಾನ್ಯದ ರಾಶಿ ಸುತ್ತಲೂ ಪೂರ್ಣಕುಂಭದೊಂದಿಗೆ ಕಬ್ಬಿನ ಜಲೆಯ ಅಲಂಕಾರ, ಮತ್ತೊಂದೆಡೆ ಗೋವಿಗೆ ಪೂಜೆ, ಇದೆಲ್ಲ ಸಂಕ್ರಾಂತಿ ಹಬ್ಬದ ಆಚರಣೆಯಾದರೂ ಇದು ನಡೆದಿದ್ದು ಗ್ರಾಮೀಣ ಭಾಗದ ಕೃಷಿ ಭೂಮಿಯಲ್ಲ, ನಗರದ ಆದಿಚುಂಚನಗಿರಿ ಆಂಗ್ಲ ಶಾಲೆಯ ಆವರಣದಲ್ಲಿ. ಸಂಕ್ರಾಂತಿ ಸಂಭ್ರಮ ಶಾಲಾ ಆವರಣದಲ್ಲಿ ಮನೆ ಮಾಡಿತ್ತು. ಬಣ್ಣ ಬಣ್ಣದ ಬಟ್ಟೆ ತೊಟ್ಟ ಪುಟಾಣಿ ಮಕ್ಕಳು ಸುಗ್ಗಿಯ ಹಿಗ್ಗು ಹೊತ್ತು ಆಡಿ ನಲಿಯುತ್ತಿದ್ದರೆ, ಮತ್ತೊಂದೆಡೆ ಶಾಲಾ ಶಿಕ್ಷಕ ವೃದ್ಧ ರಾಗಿ ರಾಶಿಯ ಕಣಕ್ಕೆ ಪೂರ್ಣಕುಂಭ ಕಬ್ಬಿನ ಜಲೆಯ ಅಲಂಕಾರ, ಎತ್ತಿನ ಗಾಡಿ ಸಮೇತ ಗೋವಿಗೆ ಪೂಜೆ ಕಾರ್ಯಕ್ರಮವನ್ನು ಹಾಸನದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಂಭುನಾಥ ಸ್ವಾಮೀಜಿ ಸಮ್ಮುಖದಲ್ಲಿ ನೆರವೇರಿಸಿದರೆ, ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಗ್ರಾಮೀಣ ಹಬ್ಬದ ಸೊಗಡನ್ನು ಹಾಗೂ ಸಂಪ್ರದಾಯವನ್ನು ಕಣ್ತುಂಬಿಕೊಂಡರು. ಲಂಗದ
ವರದಾವಣಿ ತೊಟ್ಟು ನಗೆ ಬೀರುತ್ತಾ ಶಾಲೆಯ ಪುಟಾಣಿ ವಿದ್ಯಾರ್ಥಿನಿಯರು ನೆರೆದಿದ್ದ ಜನತೆಗೆ ಎಳ್ಳು ಬೀರಿದರೆ ಬಾಲಕರು ಕಬ್ಬಿನ ಜಲ್ಲೆಯನ್ನು ವಿತರಿಸುವ ಮೂಲಕ ಗಮನ ಸೆಳೆದರೆ ಈ ವಿದ್ಯಾರ್ಥಿಗಳ ತಂದೆ ತಾಯಂದಿರು ಜೋಡಿ ಸಮೇತ ಶಂಭುನಾಥ ಸ್ವಾಮೀಜಿಗೆ ಪಾದಪೂಜೆ ಮಾಡಿ ಗುರುಭಕ್ತಿ ಸಮರ್ಪಣೆ ಮಾಡಿದ್ದು ಕಾರ್ಯಕ್ರಮದ ಮತ್ತೊಂದು ವಿಶೇಷವಾಗಿತ್ತು. ಒಟ್ಟಾರೆ ಸಂಕ್ರಾಂತಿ ಸುಗ್ಗಿ ಹಬ್ಬ ಆದಿಚುಂಚನಗಿರಿ ಶಾಲಾ ಮಕ್ಕಳ ಸಂಭ್ರಮಕ್ಕೆ ಕಾರಣವಾದರೆ ನೋಡುಗರು ಹಿಗ್ಗುವಂತೆ ಮಾಡಿದ್ದು ಸುಳ್ಳಲ್ಲ. ಬಳಿಕ ನಡೆದ ಧಾರ್ಮಿಕ ಸಮಾರಂಭದಲ್ಲಿ ಶ್ರೀ ಶಂಭುನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಹಬ್ಬ ಹರಿದಿನಗಳ ಹೆಸರಿನಲ್ಲಿ ಭೂಮಿ, ನೆಲ, ಜಲ, ದವಸ ಧಾನ್ಯ, ಪ್ರಾಣಿ ಪಕ್ಷಿಗಳನ್ನು ಪೂಜಿಸಿ ಆ ಮೂಲಕ ಪ್ರಕೃತಿ ಮಾತೆಗೆ ಗೌರವ ಸಮರ್ಪಿಸುವುದೇ ಹಬ್ಬಗಳ ನಿಜವಾದ ಆಶಯವಾಗಿದ್ದು, ಇದಕ್ಕೆ ನಮ್ಮ ಪೂರ್ವಿಕರು ಒಂದೊಂದು ರೀತಿಯ ಹೆಸರಿನೊಂದಿಗೆ ಹಬ್ಬ ಆಚರಣೆಯನ್ನು ಅನುಸರಿಸುತ್ತಾ ಬಂದಿದ್ದು, ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯ ತನ್ನ ಸಂಸ್ಕೃತಿಯನ್ನ ಅಷ್ಟೇ ಮರೆಯುತ್ತಿಲ್ಲ, ತನ್ನ ಮೂಲ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದಾನೆ. ಇದು ಸಮಾಜಕ್ಕೆ ಪೂರಕವಾದ ಬೆಳವಣಿಗೆಯಲ್ಲ ಎಂದು ಎಚ್ಚರಿಸಿದರು. ಮಕರ ಸಂಕ್ರಾಂತಿಯ ಎಲ್ಲ ಪೋಷಕ ವೃಂದದವರಿಗೂ, ಎಲ್ಲ ಸಮಸ್ತ ಭಕ್ತಾದಿಗಳಿಗೂ, ಎಲ್ಲ ಶಿಕ್ಷಕ ವೃಂದದವರಿಗೂ ಒಂದು ಶುಭಾಶಯವನ್ನು ಕೋರ್ತಾ, ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಾನ್ನಿಧ್ಯವನ್ನು ವಹಿಸಿರುವಂತಹ ಮಹಾರಾಷ್ಟ್ರದ ಸಂಸ್ಕೃತ ವಿದ್ವಾಂಸರು, ಶ್ರೀಮಠದಲ್ಲಿ ಸಾಕಷ್ಟು ಸಂಪರ್ಕವನ್ನು ಇಟ್ಕೊಂಡು ಧಾರ್ಮಿಕ ಸಂಸ್ಕೃತಿಯಲ್ಲಿ ಇವತ್ತೆಲ್ಲರಿಗೂ ನಾವೆಲ್ಲ ಮಾನವರು, ಮನುಷ್ಯರು ಒಂದು ಬದುಕಲಿಕ್ಕೆ ಸಂಸ್ಕೃತಿ ಸಂಸ್ಕಾರ ಬೇಕು. ಆ ಬದುಕಿನಲ್ಲಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸಾರ್ಥಕವಾದಂತಹ ಬದುಕನ್ನು ಬದುಕಿದ್ರೆ. ಈ ಸಂದರ್ಭದಲ್ಲಿ ಸಂಸ್ಕೃತ ವಿದ್ವಾನ್ ರಾಮಚಂದ್ರ ಮೇತ್ರಿ, ಆದಿಚುಂಚನಗಿರಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲ ಲಿಂಗರಾಜು, ಶಾಲೆಯ ಮುಖ್ಯ ಶಿಕ್ಷಕಿ ಜ್ಞಾನೇಶ್ವರಿ ಹಾಗೂ ಶಾಲೆಯ ಬೋಧಕ, ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿ ಹೊಂಗಡಹಳ್ಳ, ಬಾಳೆಹಳ್ಳ, ಕಾಗಿನೆರೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಲೋಕೋಪಯೋಗಿ ಇಲಾಖೆಯಿಂದ ಶಾಸಕ ಎಚ್.ಕೆ. ಕುಮಾರಸ್ವಾಮಿಯವರು 3 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸಿದ್ದು, ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಹೊಂಗಡಹಳ್ಳ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕರು ನೀರು ಕುಡಿಯುವ ಮೂಲಕ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಉಸ್ಮಾ, ಸುದರ್ಶನ್, ಚಂಚಲ ಕುಮಾರಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಎಲ್ಲಾ ಸದಸ್ಯರುಗಳು, ಗ್ರಾಮದ ಮುಖಂಡರುಗಳು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರ ಅಸ್ಥಿರತೆ ಭೀತಿಯಲ್ಲಿದ್ದರೆ ಸೂಪರ್ ಸಿಎಂ ಫುಲ್ ಕೂಲ್. ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ದಿನವಿಡೀ ಅಧಿಕಾರಿಗಳೊಟ್ಟಿಗೆ ಸಚಿವ ರೇವಣ್ಣ ಸಭೆ, ಅಧಿಕಾರಿಗಳಿಗೆ ಫುಲ್ ಕ್ಲಾಸ್. ಬಿಜೆಪಿ ಮುಖಂಡರು ಹೊಸ ಶಾಸಕರನ್ನು ಡೆಲ್ಲಿಗೆ ಟ್ರಿಪ್ ಕರೆದುಕೊಂಡು ಹೋಗಿದ್ದಾರೆ. ವಾಮಮಾರ್ಗದಲ್ಲಿ ಅಧಿಕಾರ ಹಿಡಿಯಲೋದ್ರೆ ಜನರೇ ಅದಕ್ಕೆ ಉತ್ತರಿಸುತ್ತಾರೆ ಎಂದ ಸಚಿವ ರೇವಣ್ಣ. ಜೆಡಿಎಸ್ ಶಾಸಕರಿಗೆ 60 ಕೋಟಿ ಆಮಿಷ ಒಡ್ಡುತ್ತಿದ್ದಾರೆ ಎಂದು ಬಾಂಬ್ ಸಿಡಿಸಿದ ಶಾಸಕ ಶಿವಲಿಂಗೇಗೌಡ. ಮತ್ತು ಶಿಥಿಲಾವಸ್ಥೆಯಲ್ಲಿರುವ ಆಲೂರು ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ಕಟ್ಟಡದ ಬಗ್ಗೆ ಬೆಳಕು ಚೆಲ್ಲಿದ ಅಮೋಘ್ ವಾಹಿನಿ ವರದಿಗೆ ಸ್ಪಂದನೆ. ಹೊಸ ಕಟ್ಟಡ ನಿರ್ಮಾಣಕ್ಕೆ 96 ಲಕ್ಷ ಹಣ ಮಂಜೂರು. ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.